ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಕಾಮೆಂಟ್ ಮಾತಾಡ್ಸ್ತೀನಿ ಅನ್ನೋ ಹುಡುಕ್ರಿ ಅಂದೆ ಗಂಡೇ ಬರ್ತಿಲ್ಲ, ನಾನೇನ್ ಮಾಡ್ಲಿ? ನಾನು ಓಡ್ ಬಂದ್ರೆ ಏನ್ ಮಾಡ್ತೀಯ? ಅವಾಗ ನೋಡಿದ್ರೆ ಇದೇ ನೈಟಿ ಹಾಕೊಂಡಿರ್ತಾರೆ. ಇಂಥ ಫ್ರೆಂಡ್ ನಮಗೆ ಇರ್ಬೇಕು ಉದ್ಧಾರ ಆಗಕ್ಕೆ. ನೈಟಿ ಕಂಡ ಒಂಥರ ಲವ್, ಯಾಕಂದ್ರೆ ನಮ್ಮ ಅಪ್ಪ ಕೊಡ್ತಿರೋ ನೈಟಿ ಇದು. ಅವಳು ಊಟಕ್ಕೆ ಫಸ್ಟ್ ವೇಟ್ ಮಾಡೋದು. ಬೆಳೀತಾ ಹೇಗೋಣ ಅಂತ. ಚಿಕ್ಕ ಸೂಜಿ ಅಷ್ಟೇ. ಅವ ಅಂದ್ರೆ ನಮ್ಮ ಅಮ್ಮಂದು 2 ಮನೆ. ನಾನು ಅಷ್ಟು ಬ್ಯುಸಿ ಆಗಿರಲ್ಲ, ನಮ್ಮ ಅಮ್ಮಂಗೆ ಅಷ್ಟು ಕಾಲ್ಸ್ ಬರುತ್ತೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ವಿ. ಆ್ಯಂಡ್ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಹಂಗಂಗೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಒಂದು ನಾರ್ಮಲ್ ವ್ಲಾಗ್ ಆಗಿರುತ್ತೆ ಡೈಲಿ ಲೈಫಿಂದು. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ನಂದು ಬೆಳಗ್ಗೆ ರೂಟೀನ್ ಎಲ್ಲ ಮುಗಿಸ್ಕೊಂಡು ಇದು ಹೇರ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಅಂದರೆ ತಕ್ಷಣವೇ ಸ್ನಾನ ಮಾಡಬೇಕಾಗಿದೆ. ತಡ್ಕೊಳ್ಳೋ ಬಂದೆ, ತಡ್ಕೋ. ಅವನ್ನ ಇಲ್ಲೇ ಕಟ್ಟಿ ಹಾಕೋದಾಯ್ತಾ? ನಾನು ನೋಡ್ಕೊಬೇಕಲ್ಲ. ನೋಡಿ, ಅವನಿಗೆ ತಿಂಡಿ ಹಾಕಿಲ್ಲ, ತಿಂಡಿ ಹಾಕು ಅಂತ ಜೋರು ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ಶುಕ್ರವಾರ ಬೇರೆ. ನನಗೆ ಹೊಸ ಪಿಂಪಲ್ ಆಗ್ತಾಯಿದೆ ನೋಡಿ, ಇಲ್ಲಿ ಆಗಿದೆ ಆಲ್ರೆಡಿ. ಇಷ್ಟು ಪಿಂಪಲ್ ಆಗ್ತಾಯಿದೆ ಅಂದರೆ ಇತ್ತೀಚೆಗೆ ಆಗ್ತಾ ಇರೋದು. ಅಂದರೆ ಚಳಿಗಾಲ ಅಲ್ಲ, ಜಾಸ್ತಿ ನೀರು ಕುಡಿಯೋಕೆ ಆಗ್ತಾಯಿಲ್ಲ. ಸೊ ಇದು ಪ್ರಾಬ್ಲಮ್. ಆ್ಯಂಡ್ ಚೇತನ ನಮ್ಮ ಮೇಲೆ ಇದ್ದಾಳೆ. ಸೊ ಅವಳೇ ಇವತ್ತು ದೋಸೆ ಪ್ರಿಪೇರ್ ಮಾಡಿ ನಮಗೆ ಕೊಡ್ತಿದ್ದಾಳೆ. ಆಮೇಲೆ ನನಗೆ ಮಾತಾಡಿಸ್ತಾನೆ ಇಲ್ಲ ಅವಳು. ಚೇತನ ಮಾತಾಡಿಸು. ನೋಡಿ, ಅವಳು ಮಾತಾಡಿಸ್ತಾನೆ ಇಲ್ಲ. ಯಾಕೆ ಮಾತಾಡಿಸ್ತಿಲ್ಲ ಚೇತೋ? ಇಲ್ಲಪ್ಪ, ಮಾತಾಡಿಸ್ತಿದ್ದೀನಿ. ಕರೆಕ್ಟಾಗಿ ಮಾತಾಡಿಸ್ತಿಲ್ಲ. ಕರೆಕ್ಟಾಗಿ ಮಾತಾಡ್ಸಲ್ಲ. ಯಾಕೆ? ನನ್ನ ಇಷ್ಟ ಅದು. ನಾನು ಏನು ದ್ರೋಹ ಮಾಡಿದ್ದೆ? ನಿನಗೆ ಇಲ್ಲ ಅಂದಮೇಲೆ ನನಗೆ ಏನು ನಿನಗಿಲ್ಲ? ಬಿಡ, ಇಟ್ಸ್ ಓಕೆ. ನಿನ್ನ ಪರ್ಸ್ನಲ್ ಲೈಫ್ ನೀನು ನೋಡ್ಕೋಬೋದು. ನನ್ನ ಹತ್ರ ಏನಿಲ್ಲ. ಮಾತಾಡ್ಸೋ ತನಕ ನಾವು ಪ್ರಯತ್ನ ಬಿಡಬಾರ್ದು. ಮಾತಾಡ್ಸ್ತೀನಿ ಅನ್ನೋ 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 ಮಾತಾಡ್ಸ್ತೀನಿ ಮಾತಾಡ್ಸ್ತೀನಿ. ಒಂದೇ ಕೈ ಎದ್ದು ಬಿಸಾಕ್ಬೋದು ನಿನ್ನ. ಮಾತಾಡ್ಸ್ತೀನಿ ಅಂದೆ, ಚೆನ್ನಾಗಿ ಮಾತಾಡ್ಸ್ತೀನಿ ಅಂತ ಹೇಳಲಿಲ್ಲ. ಚೆನ್ನಾಗಿ ಮಾತಾಡ್ಸ್ತೀನಿ. ಮಾಡಬೇಕು ವರ್ಕೌಟ್. ನೋಡಿ ಇಲ್ಲಿ, ನೋಡೇ ಇಲ್ಲಿ. ಅಮ್ಮ ಇವತ್ತು ಅದೇ ನೈಟಿ ಹಾಕೊ ಬಂದಿಯಾರ ನೋಡ್ರಿ. ಸಾರಿ ಪೂಜೆ ಮಾಡಬೇಕು, ಅರ್ಜೆಂಟ್ ಇದೆ, ಹಾಸ್ಪಿಟಲ್ಗೆ ಹೋಗ್ಬೇಕು. ಸಾರಿ ಅಂದರೆ ಅವ್ರೇನು ಕೇಳಲ್ಲ, ಅವ್ರವ್ರ ಇಷ್ಟ ಗೈಸ್. ನಮ್ಮ ಅಮ್ಮಂಗೆ ಆ ನೈಟಿ ಕಂಡ್ರೆ ಒಂಥರ ಲವ್, ಯಾಕಂದ್ರೆ ನಮ್ಮ ಅಪ್ಪ ಕೊಡ್ತಿರೋ ನೈಟಿ ಇದು. ಇದು ಮನೆ ಓಪನ್ ತಗೊಂಡಿದ್ದ ಗೈಸ್. ಇದು ನಮ್ಮ ಅಪ್ಪ ಕೊಡ್ಸಿರೋದು ಮನೆ ಓಪನ್ ದಿನ ಅಂತೆ. ಅದಕ್ಕೆ ಯಾವಾಗ ನೋಡಿದ್ರೆ ಇದೇ ನೈಟಿ ಹಾಕೊಂಡಿರ್ತಾರೆ. ಆಯ್ತಾ, ಬೇಜಾರು ಮಾಡ್ಕೋಬೇಡಿ. ಆಂಟಿ ದೋಸೆ ಮಾಡಕ್ ಬರಲ್ಲ ಅಂತ ಬರುತ್ತೆ, ಈ ದೋಸೆ ಬರಲ್ಲ. ಚೇತನ ಮೇಕಪ್ ಮಾಡ್ಕೊಂತಿದ್ದಾಳೆ. ಕತ್ಲೆ ಕಾಣ್ತಿದೆ. ಈ ಕಡೆ ನಿಂತರೆ ಕರೆಕ್ಟಾಗಿ ಕಾಣುತ್ತೆ. ಲೈಟಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು. ನಿನಗಿದ್ಯಲ್ಲ ನಿಮ್ಮ ಕ್ಯಾಮ್ರಾ ಪರ್ಸನ್. ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು ಗೈಸ್. ಚೇತು ಡ್ರೆಸ್ ಇವಾಗ ಸಖತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ಮೇಕಪ್ ಮಾಡ್ಕೊತಿದ್ದಾಳೆ. ನೀವೆಲ್ಲ ಬೈತಿದ್ದೀರಾ ಅಂತ ಅಲ್ಲ? ಇಲ್ಲ ಮತ್ತೆ ನನಗೋಸ್ಕರ. ಓಕೆ. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೇನೆ. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ಲೈಟ್ ಇಲ್ಲ, ಕರೆಂಟ್ ಹೋಗಿದೆ. ನನ್ನ ಔಟ್ಫಿಟ್ ಇಲ್ಲ, ಕರೆಂಟ್ ಹೋಗಿದೆ. ನನ್ನ ಔಟ್ಫಿಟ್, ಮೇಕಪ್ ಡನ್. ಸೊ ತಿಂಡಿ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೇನೆ. ಇವಾಗ ಆಲ್ರೆಡಿ 12:45 ಆಗಿದೆ. ಹೋಗ್ತಾ ಅಕ್ಷುನ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಅಕ್ಷುನ ಹೇಳಿರೋದು ಆ ಟೆಂಪಲ್. ನಾನು ಮತ್ತು ಚೇತನ ಹೋಗೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಆ ಟೆಂಪಲಿಗೆ ಹೋಗ್ತಾ ಇರೋದು. ಗೈಸ್ ಓಕೆನಾ? ನಮ್ಮಿಬ್ಬರು ಸ್ಟಿಕ್ಕರ್ ಒಂದೇ. ಫಸ್ಟು ನಾನು ಇಟ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತು ಅಂತ ಕ್ರಾಸ್ ಆಯಿತು ನಂದು. ಅಂದರೆ ಇಬ್ಬರದು ಒಂದೇ ಥರ ಕಾಣ್ಬಾರ್ದಲ್ಲ. ಗೈಸ್, ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿ. ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿ. ಅವ್ರು ಜಾಸ್ತಿ ಮೇಕಪ್ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ವೈಟ್ ಕಾಣಿಸ್ತಾರೆ. ಇಲ್ಲ, ನ್ಯಾಚುರಲ್ ಬ್ಯೂಟಿ. ಅಕ್ಷನ್ ಜೊತೆ ಸೇರಿ ವೈಟ್ ಆಗಿದ್ದೀನಿ. ತಡಿ, ಅವಳು ಬರ್ತಾಳೆ ಇವಾಗ. ನಮ್ಮಿಬ್ರನ್ನ ಸೈಡಿಗೆ ಹಾಕ್ತಾಳೆ. ಅವಳು ಮೇಕಪ್ಪೇ ಬೇಡ, ಹಂಗೆ ವೈಟ್ ಇದ್ದಾಳೆ. ಅವಳು ಬರೋ ತನಕ ಅಷ್ಟೇ ನಮ್ದು. ಗೈಸ್, ಅಕ್ಷರ ಅವರು ಕಾರಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಪಾಪ ಅವರಿಗೆ ಇವತ್ತು ಲೀವ್ ಇಲ್ಲ, ಫ್ರೈಡೇ ಬೇರೆ. ಅದಕ್ಕೆ ಏನು ಅನಿಸ್ತಾ ಇದೆ, ಕಾರಲ್ಲಿ ಕೂತ್ಕೊಂಡು ಏನೋ
ವರ್ಕ್ ಮಾಡಿರೋದಕ್ಕೆ. ಅದು ಅಭ್ಯಾಸ ಇದೆ ನನಗೆ, ಬಸ್ಸಲ್ಲೆಲ್ಲ ಮಾಡ್ಕೊಂಡು ಬಿಡ್ತೀನಲ್ಲ ಸ್ಕ್ಯಾಮ್ಗಳು. ನೋಡಿದ್ರೆ ಗೈಸ್ ಸ್ಕ್ಯಾಮ್ ಎಲ್ಲೆಲ್ಲಿ ಮಾಡಬಹುದು ಅಂತ. ಈ ವಿಡಿಯೋ ಏನಾದರೂ ಅಪ್ಪಿ ತಪ್ಪಿ HR ನೋಡಿದ್ರೆ ಮುಗೀತು ಕತೆ. ನೋಡಲ್ಲ ಅವರೆಲ್ಲ ಕನ್ನಡ ಬ್ಲಾಗ್ಸ್ ಎಲ್ಲ ನೋಡಲ್ಲ, ಹಾಗಾಗಿ ಧೈರ್ಯ ಮಾಡ್ಕೊಂಡು ಕೂತಿದ್ದಾಳೆ. ಅವ್ರಿಗೆ ಆ್ಯಕ್ಷನಿಂದ ಗೊತ್ತಾಗುತ್ತಿದ್ದಾನೆ. ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ಅಕ್ಕ ಫುಲ್ ಎಂಜಾಯ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ. ಸೊ ಗೈಸ್ ಆ್ಯಕ್ಚುಲಿ ಇವತ್ತೇನು ಗೊತ್ತಾ ಸ್ಪೆಷಲ್ಲು, ಅವರಿಬ್ರು ಅವ್ರು ನಡ್ಕೊಂಡು ಹೋದ್ರಲ್ಲ ಅವರೇ ತಾನೆ? ಅಲ್ಲ ಅಲ್ಲ ಅವರೇ ಅವರಿಬ್ರು. ಆಷಾಢ ಶುಕ್ರವಾರ ಅಂತ ಹೇಳ್ತಾರಲ್ಲ, ಫಸ್ಟ್ ಆಷಾಢ ಶುಕ್ರವಾರ. ಸೊ ಇವತ್ತು ನಾವು ದೇವಿ ದರ್ಶನ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಆಲ್ರೆಡಿ ಇವಾಗ ಟೈಮ್ಗೆ ಎಷ್ಟು ಗೊತ್ತಾ? 1:53 ಗೈಸ್. 2:30 ಕ್ಲೋಸ್ ಮಾಡ್ತಾರೆ. ನಾವು ಯಾವಾಗಲೂ ಹಾಗೆ ಮಾಡೋದು, ಬೇಗ ಬರೋಕ್ಕೆ ಆಗಲ್ಲ. ಬಟ್ ಲೊಕೇಶನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಂಥರ ಗುಡ್ಡದ ಮೇಲ್ಗಡೆ ಇರೋ ಥರ ಇದೆ. ನೋಡುವ. ಇದೇ ಟೆಂಪಲ್ಲು, ತುಂಬ ಜನ ಬಂದಿದ್ದಾರೆ. ನಮ್ಮೂರಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ, ಇಷ್ಟು ಫೇಮಸ್ ಆಗಿರೋ ದೇವಸ್ಥಾನ ಇದೆ ಅಂತ ಗೊತ್ತೇ ಇರಲಿಲ್ಲ. ಅದು ಚಾಮುಂಡೇಶ್ವರಿ. ಹಾಂ, ಅದೇ ನಾನು ವೇಸ್ಟ್ ಆ್ಯಕ್ಚುಲಿ. ನೀರೋದು ಬೆಸ್ಟು. ನೋಡು, ಇಂಥ ಫ್ರೆಂಡ್ ನಮಗಿರಬೇಕು. ಅವಾಗ ಈ ಥರ ಎಲ್ಲ ಪ್ಲೇಸಸ್ ತೋರ್ಸೋಕ್ಕೆ, ಉದ್ಧಾರ ಆಗೋಕ್ಕೆ. ಹಾಂ, ಎಲ್ಲಿ ನೀರು? ಕಲ್ಯಾಣಿ ಇದೆ, ಚಿಕ್ಕ ಕಲ್ಯಾಣಿ ಅನ್ಸುತ್ತಲ್ಲ. ಚಿಕ್ಕ ಕಲ್ಯಾಣಿ ಏನೆಲ್ಲ ದೊಡ್ಡದೆ, ಆದರೆ ನೀರಿಲ್ಲ ಅದ್ರಲ್ಲಿ ಅಷ್ಟೇ. ಇದು ಅಷ್ಟೊಂದು ದೊಡ್ಡದೇನಿಲ್ಲ ಕಣೆ, ಚಿಕ್ಕದಾಗೆ ಇದೆ. ಬಟ್ ನೀರಿಲ್ಲ. ಬಾವಿ, ಚಿಕ್ಕ ಬಾವಿ, ಒಳಗಡೆ ಬಾವಿ ಇರುತ್ತೆ. ಚೆನ್ನಾಗಿ ನಾನು ಇವತ್ತೇ ನೋಡಿದ್ದು ಕಲ್ಯಾಣಿ ಫುಲ್ ಕೆಳಗಡೆ ಹೆಂಗಿರುತ್ತೆ ಅಂತ. ನೀನು ನೋಡಿದ್ದಾ? ಮತ್ತೆ ನಗಾಡ್ತಿದ್ಯಾ? ಬಾ ಮಾತೆ, ಬರೀ ನಗಾಡ್ತಾಳೆ ಪಾಪ. ಅಕ್ಷರ ಅವಳ ಪಾಡೆಗೆ ಅವಳು ಹೋಗಿ ಕಾಲು ತೊಳ್ಕೊತಿದ್ದಾಳೆ. ನಾವೇ ಲೇಟ್. ಬನ್ನಿ. ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪ್ರಸಾದ ಇತ್ತು, ಬಟ್ ನಾವು ಲೇಟಾಗಿ ಬಂದಿರೋದ್ರಿಂದ ಪ್ರಸಾದ ಖಾಲಿ ಆಗಿದೆ. ಸೊ ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೆ ಏನಕ್ಕೆ? ಪ್ರಸಾದಕ್ಕೋಸ್ಕರ. ಅವಳು ಊಟಕ್ಕೆ ಫಸ್ಟ್ ವೆಯ್ಟ್ ಮಾಡೋದು ಗೈಸ್. ಚೆನ್ನಾಗಿದೆ, ಬಿಸಿ ಬಿಸಿ ಊಟ, ಅನ್ನ ಸಾರೆಲ್ಲ ಸಿಕ್ತಿತ್ತಲ್ಲ. ಆಕ್ಚುಲಿ ಹೌದು, ದೇವಸ್ಥಾನದ ಪ್ರಸಾದ ಹೆಂಗೆ ಇದ್ರೂ ಅದ್ರಲ್ಲಿ ಒಂದು ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ. ನಾವೇ ಲಾಸ್ಟ್ ಗೈಸ್. ಇವಾಗ ನಾವು ಹೋಗಬೇಕು. ಮುಗೀತು ದೇವಸ್ಥಾನ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ನೋಡೇ ತುಂಬ ಖುಷಿ ಆಯಿತು. ಆನ್ ಮಾಡೆ. ಯಾರ ಹತ್ರ ಇದೆ ಕೀ? ನನ್ನ ಹತ್ರನೇ ಇದೆ. ಸಾರಿ ಗೈಸ್. ಅಯ್ಯೋ ದೇವ್ರೆ. ಬಟ್ ಲೊಕೇಶನ್ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಆಯಿತಾ? ಸಾರಿ. ಇಲ್ಲಿ ಬಂದು ಊಟ ಮಾಡ್ತಾ ಇದ್ದೀವಿ ನಾವು. ಊಟ ಮಾಡಿರ್ಲಿಲ್ವಲ್ಲ ಅಂತ ನಾನು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಟೊಮೆಟೊ ಸೂಪ್ ಫೇಮಸ್ ಅಂತ ಇತ್ತು, ಆಯಿತಾ? ಬಟ್ ಇದು ನೋಡಿದ್ರೆ ಕಲರು ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ. ಇದೊಂದು ಇಷ್ಟ ಆಗಲಿಲ್ಲ. ಮಂಚೂರಿಯನ್ ಚೆನ್ನಾಗಿದೆ. ಬಂತು ನಮ್ಮ ಆರ್ಡರ್. ಸಾಕತ್ಯ ಸಾಕ, ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ನೋಡು. ಸಾಕೊಂತಾರೆ ಗೊತ್ತಾ? ಇನ್ನೂ ಸಾಕೊಂತಾರೆ. ಅದ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ವಿಚ್ ಸೇಸ್ ಚಿಕ್ಕ ವಯಸ್ಸಲ್ಲಿದ್ರೆ ಎಲ್ಲದೂ ಕ್ಯೂಟು, ಬೆಳೀತಾ ಹೆಗಣ ಅಂತ. ಗೈಸ್, ನನ್ನ ಕಲೆಕ್ಷನ್ ವಿಡಿಯೋಗೆ ಅಭಿಮಾನಿ ಇಲ್ಲೇ ಇದ್ದಾರೆ. ಎಂತೆಂಥ ಒಳ್ಳೊಳ್ಳೆದು ಡ್ರೆಸ್ ಹಾಕೊಂತೀಯ ಅಂತ ಹೇಳಿದ್ದಾರೆ. ಇದು ಅಲ್ಲಿಂದನೇ ತಂದಿರೋದು ಅಂತ ಹೇಳಿದ ತಕ್ಷಣ ವಾವ್ ತುಂಬ ಚೆನ್ನಾಗಿದೆ, ನನಗೂ ಆರ್ಡರ್ ಮಾಡು ಅಂತಲೂ ಹೇಳಿದ್ದಾರೆ. ಚಿಕ್ಕಮಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತ ಅಂದ್ಕೊಂಡು ಬಂದ್ವಿ ಬೆಂಗಳೂರಿಂದ ಇಲ್ಲಿಗೆ. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ ಅಂತ ಹೇಳಿ ವೈರಲ್ ಆಗಿತ್ತು. ಆ್ಯಕ್ಚುಲಿ ಇರಲಿಲ್ಲ. ಇವತ್ತು ಸ್ವಲ್ಪ ವೆದರ್ ಸಫಲವಾಗಿದೆ ಗೈಸ್. ಗಡಿಗಳು ನನಗೊಂಚೂರು ಟೇಸ್ಟ್ ಮಾಡಕ್ಕೆ ಕೊಡು. ಚೆನ್ನಾಗಿದೆ, ನೈಸ್. ಇದು ಲೋಟ ಚೆನ್ನಾಗಿದೆ ಆಂಟಿ. ಕುಡಿಯಲೇ ಬೆಳ್ಳಕ್ಕೆ ಹಾಕಿ ಹಾಕ್ಕೊಡು. ಇನ್ನೂ ಬೆಳ್ಳಕ್ಕೆ ಹಾಕಿ ಹಾಕ್ಕೊಡು. ಸಕಾಲಾಗಿದೆ, ಟೇಸ್ಟ್ ಮಾಡು. ಅದು ಫುಲ್ ಕುಡ್ದಾದ್ಮೇಲೆ ಟೇಸ್ಟ್ ಮಾಡು. ಅಂದರೆ ಏನೂ ಆಗಲ್ಲ, ಕುಡಿ ಫಸ್ಟ್. ಅದು 2 ಹಾಲೆ, ಅದು ಕಾಫಿ, ಇದು ಬಾದಾಮ್. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಆಂಟಿ. ಕ್ಯಾರಮೆಲ್ ಟೈಪ್ ಇದೆ.
ಗೈಸ್ ರೈಸ್ ಅಪ್ಪಿಗೆ ಬನ್ನಿ, ಕಾಫಿ ಕುಡೀರಿ, ಕಾಫಿ ಪೌಡರ್ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನನಗೆ ಕೊಡ್ತಾ ಇದ್ದಾರೆ. ಮನೆಗೆ ಹೋಗಿ ಅಲ್ಲ ಏನಾಯ್ತು ತಗೊಂಡೋಗ್ತಾ ಇದ್ದೀನಿ ಗೈಸ್ ಈ ಒಂದು ಲೋಟನ, ತುಂಬ ಇಷ್ಟ ಆಗಿ. ಸರಿ ಆಂಟಿ ಹೋಗಿ ಬರ್ತೀವಿ, ಬಾಯ್. ಥ್ಯಾಂಕ್ ಯು, ಬಾಯ್. ಇದೆಯಾ ನೋಡು ಕಲ್ತ್ಕಳೆ. ಗೈಸ್ ಟೆಂಪಲಿಂದ ಬಂದಾದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಹಾಗೆ ಡ್ರೆಸ್ ಚೇಂಜ್ ಮಾಡಿ ಇವಾಗ ಅಮ್ಮಂಗೆ ಹುಷಾರಿಲ್ಲ, ಸೊ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಬೆಳಗ್ಗೆನೇ ಕರ್ಕೊಂಡು ಹೋಗ್ಬೇಕಾಗಿತ್ತು, ಬಟ್ ನನ್ನ ಟೆಂಪಲ್ಲು ಆಮೇಲೆ ಕೆಲಸ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಅಮ್ಮ ಹೊರಗಿದ್ದಾರೆ. ಇವಾಗ ಹೋಗಬೇಕು. ನಮ್ಮ ಕಾರ್ ಏನಾಗಿದೆ ಗೊತ್ತಾ, ಅಪ್ಪ ತಗೊಂಡೋಗಿದ್ದಾರೆ. ಸೊ ಅದಕ್ಕೆ ಚೇತು ಕಾರಲ್ಲಿ ಹೋಗ್ತಾ ಇದ್ದೀವಿ. ಹೆಂಗಿದ್ರು ಇಲ್ಲೇ ಇದ್ಲು. 1000 ರೂಪೀಸ್ ಆಗುತ್ತೆ. ಇಸ್ ಪೇಪರ್ ಓದಲ್ಲಿ ಎಷ್ಟು ದಿನ ಆಯಿತು ಗೊತ್ತಾ, ತುಂಬ ವರ್ಷ ಆಯಿತು. ದಿನ ಅಲ್ಲ, ಚಿಕ್ಕವಳಿದ್ದಾಗ ಓದ್ತಿದ್ದಿದ್ದು, ಬಿಟ್ಟರೆ ಇವತ್ತೇ ಓದ್ತಾ ಇದ್ದೀನಿ. ಅದು ಚೇತನ ಕೊಟ್ಬಿಟ್ಟಾಗ ಓದು ಅಂತ. ದ ಇಂಡಿಯನ್ ಎಕ್ಸ್ಪ್ರೆಸ್. ಅಮ್ಮ ಒಳಗಡೆ ಹೋಗಿದ್ದಾರೆ ಸ್ಕ್ಯಾನಿಂಗಿಗೆ. ಬಂದಾದಮೇಲೆ ನೋಡೋಣ ರಿಪೋರ್ಟ್ ಏನಾಗಿರುತ್ತೆ ಅಂತ. ಸೊ ತುಂಬಾ ಹೊಟ್ಟೆ ನೋವು ಅಂತ ಸೊ ಯೂಶ್ವಲಿ ಎಲ್ಲ ಲೇಡೀಸಿಗೂ ತುಂಬ ಇದ್ದೇ ಇರುತ್ತೆ ಈ ಆಪ್ರೇಷನ್ಸು, ಅದು ಇದು ಗೆಡ್ಡೆ ಬರೋದು ಅದು ಇದು ಅಂತ. ನೆಕ್ಸ್ಟ್ ಗೈಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇವಳನ್ನ. ಅಸಲು ಏನೂ ತಿನ್ನೋದೇ ಇಲ್ಲ, ತಿನ್ನು ಅಂತ ಹೇಳಿ ಸಾಕಾಯಿತು. ನೀನು ಇದಕ್ಕೆಲ್ಲ ಭಯ ಪಡ್ಕೊಂತೀಯಮ್ಮ, ಚಿಕ್ಕ ಸೂಜಿ ಅಷ್ಟೇ ಅಮ್ಮ. ಆಯ್ತು ಫಸ್ಟೇ ನಮ್ಮಮ್ಮ ಹತ್ರ ಬ್ಲಡ್ಡೇ ಇಲ್ಲ. ನಮ್ಮಮ್ಮಂಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಮ್ಮ ಬೈತಾರೆ, ಅದಕ್ಕೆ ಹೇಳಂಗಿಲ್ಲ. ಇನ್ನೊಂದು ಡಾಕ್ಟ್ರ್ ಹತ್ರ ರೆಫರ್ ಮಾಡೋಣ ಅಂತ ಅಂದ್ಕೊಂಡು, ಹೆಂಗಿದ್ರು ನಾಳೆ ಅಲ್ಲ ರಿಪೋರ್ಟ್ ಕೊಡೋದು. ಸೊ 2 in 1 ಆಗುತ್ತೆ ಅಂತ ಮತ್ತೆ ನಾಳೆ ಬರಬೇಕು. ನಮ್ಮಮ್ಮ ಏನೇ ಮಾಡೋದು ಆಪ್ರೇಷನ್ ಬೇಡ, ನಾನು ಟ್ಯಾಬ್ಲೆಟ್ಸಲ್ಲೇ ಆಗುತ್ತೆ ಅಂತ ಅಂದರು. ನೋಡಿ ನಮ್ಮಮ್ಮ ಎಷ್ಟು ಟ್ರಿಗರ್ ಆಗ್ತಾರೆ ನೋಡ್ರಿ. ಇಲ್ಲ, ನಾನು ಕುತ್ಕೊಂಡು ಕೇಳಿಸ್ಕೊಂಡಿದ್ದೀನಿ. ನಿನಗೆ ಕನ್ನಡ ಬರಲ್ಲ ಅಲ್ಲ ನಮ್ಮ ನಿನಗೆ. ಚೇತನ ಹೆಂಗೆ ನಿಲ್ಸಿ ಹೇಳಿ ನೋಡಮ್ಮ, ಇನ್ನೊಂದು ಚೂರಾದ್ರೆ ಬಿದ್ದೆ ಹೋಗುತ್ತಲ್ಲ ನೋಡಲ್ಲಿ ಗೈಸ್, ಇನ್ನೊಂದು ಚೂರಾದ ಚರಂಡಿಗೆ ಬೀಳುತ್ತೆ ಆ ಥರ ನಿಲ್ಸಿದ್ದಾಳೆ ಅವಳು. ಟ್ಯಾಲೆಂಟ್ ಅಂತ ಗೊತ್ತು ಕಣೆ, ಆದರೂ ಇವಾಗ ಮಳೆಗಾಲ, ಒಂಚೂರು ಜಾರಿದ್ರೆ ಏನು ಮಾಡ್ತಿದ್ದೆ ನೀನು? ನೀನು ಹೊಸ ಕಾರ್ ಕೊಡಿಸ್ತಿದ್ದ ಮಕ್ಕ. ನಮ್ಮ ಮನೆಯ ಶಾಪಿಂಗ್ ಗ್ರಾಸರಿ ಐಟಮ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ನಮ್ಮಮ್ಮ ಫುಲ್ ನಾಚಿಕೆ ಗೈಸ್, ಯಾಕಂದರೆ ವ್ಲಾಗ್ ಮಾಡ್ತಿದ್ದೀವಲ್ಲ ಅದಕ್ಕೆ. ಅದು ಏನು ಹೇಳ್ತೀಯ, ಹಾಸ್ಪಿಟ್ಲು ಅಂತ ಹೇಳ್ತೀಯ, ನಮ್ಮನೆ ಏನು ಗ್ರಾಸರಿ ಐಟಮ್ಸು ಅಂತ ಹೇಳ್ತೀಯ. ಇದೆಲ್ಲ ಹೇಳಬಾರ್ದು, ಇದೆಲ್ಲ ಹೇಳ್ಬಾರ್ದಲ್ಲ. ಇನ್ನೇನು ಹೇಳಬೇಕು? ಆಮೇಲೆ ವ್ಲಾಗ್ ನೋಡ್ಬಿಟ್ಟು ನೀನು ಚೆನ್ನಾಗೇ ಮಾಡಲ್ಲ, ಲಾಸ್ಟಿಗೆ ನಿಂಗೆ ವೀಡಿಯೋ ಮಾಡೋಕ್ಕೆ ಬರಲ್ಲ. ನನ್ನ ಡೈಲಿ ಲೈಫ್ ಇದೆ ತಾನೆ, ಇನ್ನೇನು ತೋರಿಸ್ಬೇಕು ನಾನು? ಭೂಮಿಕಾ ನೋಡಿ ಎಲ್ಲ ಮಾಡ್ತಾಳೆ. ಡೈಲಿ ಬ್ಲಾಗ್ಸ್ ಅಂದರೆ ಇದನ್ನೆಲ್ಲ ತೋರಿಸಿರ್ಲಿಲ್ವಲ್ಲ. ನೋಡಿ ಸಾಮಾನು ತಗೊಂತಾಳೆ, ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಎಷ್ಟು ಸಂತೋಷ ಅಲ್ಲ ನಮ್ಮಮ್ಮ, ಹೆಮ್ಮೆ. ಆ್ಯಕ್ಚುಲಿ 1% ಅದರಲ್ಲಿ 1% ಮಾಡೋದು ಭೂಮಿಕಾ, ಅದೇ ಖುಷಿ. ಅದು 1% ಮಾಡಿದ್ವಿ ಖುಷಿ, ಬಟ್ ಅದು ತುಂಬ ಮಾಡಿದ್ರೆ ಇನ್ನೂ ಖುಷಿ. ಅಯ್ಯೋ ದೇವ್ರೇ, ತುಂಬ ಮಾಡಿಬಿಟ್ರೆ ವಾಮಿಟ್ ಆಗಿಬಿಡುತ್ತೆ ಅಮ್ಮ. ಯಾವತ್ತೂ ಆಗುತ್ತೆ, ಆಗಿದ್ದವ್ರಿಗೆ ಲಿಮಿಟಲ್ಲಿ ಇರಬೇಕು. ಬಜಾರಿ ಭೂಮಿ. ನಮ್ಮಮ್ಮ ನನಗೆ ಬಜಾರಿ ಅಂತಾನೆ ಕರೀತಾರೆ. ಮದುವೆ ಬೇರೆ ಆಗಿಲ್ಲ. ಯಾರು ಮದುವೆ ಆಗ್ತಾರೋ ಏನು ಗೊತ್ತಾ, ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ನಾನು ನಿನಗೂ ಹೇಳಿಲ್ಲ. ಹುಡುಕ್ರಿ ಅಂದೆ, ಗಂಡೇ ಬರ್ತಿಲ್ಲ, ನಾನೇನು ಮಾಡಲಿ? ಅಲ್ಲಲ್ಲ, ಮದುವೆ ಆಗಕ್ಕೆ ಇಷ್ಟ ಆದರೆ ಆ ಕಾಸ್ಟ್ಯೂಮ್ ಯೂಸ್ ಮಾಡಬೇಕು ಮದುವೆದು ಅವಳಿಗೆ. ಅಷ್ಟು ಬಿಟ್ಟರೆ ಅವಳಿಗೆ ಮದುವೆ ಫೋಟೋಶೂಟ್ ಮಾಡ್ಕೋಬೇಕು, ಸ್ಯಾರಿ ತಗೋಬೇಕು, ಒಡವೆ ತಗೋಬೇಕು, ಆಸ್ಥೆಟಿಕ್ ಆಗಿರ್ಬೇಕು, ಫ್ಲಾಸ್ ಡೆಕೋರೇಷನ್ಸ್ ಇರಬೇಕು, ಫೋಟೋ ಎಲ್ಲ ಚೆನ್ನಾಗಿ ಮಾಡಬೇಕು, ಊಟ ಜೊತೆ ಇರಬಾರ್ದು. ಇದೆಲ್ಲ ಆದ್ಮೇಲೆ ಅವಳಿಗೆ ಮದ್ವೆ ಆಯ್ತು. ಆಮೇಲೆ ನಾ ಸೀದಾ ನಮ್ಮ ಮನೆಗೆ ಬಂದು ಅದು ಅವಳದು ಪ್ರಾಬ್ಲಮ್. ಅದು ಏನು ಮಾಡೋಕ್ಕಾಗಲ್ಲ. ಇದು ತುಂಬ ಹೆಣ್ಮಕ್ಳುದ ಪ್ರಾಬ್ಲಮ್ ಈ ಥರ ಆಗಿದೆ ಅಲ್ವಾ, ನಂದಂತ ಅಲ್ಲ. ಅದೇ ಆ ಥರ ಎಲ್ಲ ಇಟ್ಕೋಬೇಡಿ. ಅವೆಲ್ಲ ಕೊಡ್ಸಾದ್ಮೇಲೆ ನಾವು ಸಂಸಾರಕ್ಕೆ ಕಳಿಸ್ತೀವಿ. ನಾನು ಓಡ್ ಬಂದ್ರೆ ಏನು ಮಾಡ್ತೀಯ? ನಂಗೆ ಇರಕ್ಕೆ ಆಗ್ತಿಲ್ಲ ಕಣಮ್ಮ. ಮತ್ತೆ ತಗೊಂಡೋಗಿ ನಾವು ಬಿಟ್ಟು ಬರ್ತೀವಿ. ಬಿಟ್ಟು ಬರೋರೆ ಇವರು. ಹಂಗಲ್ಲ, ಇಷ್ಟು ವರ್ಷ ನೋಡ್ಕೊಂಡಿದ್ದು ಸಾಲದು ಅಂತ ಮದುವೆ ಆದ್ಮೇಲೆ ನೋಡ್ಕೊಬೇಕು, ಅವಾಗೆ ಮನೆ ಬಿಟ್ಟು ಅಂತ. ಗೈಸ್, ಇವತ್ತು ನಮ್ಮಮ್ಮ ನೈಟಿ ಹಾಕೊಂಡು ಬಂದಿಲ್ಲ. ತಗೊಳ್ಳಿ ನಿಮಗೆ. ನಮ್ಮಮ್ಮ ನೈಟಿದೆ ಒಂದು ದೊಡ್ಡ ಕತೆ ಮಾಡ್ಬೋದು. ಆದ್ರೂ ಇದು ಡ್ರೆಸ್ ನೋಡ್ಬಿಟ್ಟಿದಾರಲ್ಲ, ಏನು ಮಾಡೋದು? ಈ ಡ್ರೆಸ್ ನೋಡಿದಾರಮ್ಮ? ಎಲ್ಲಿ, ಯಾವಾಗ? ನಾನು ಇದೆಲ್ಲ ಹಾಕೊಂಡಿದ್ದೆ, ಶಿರ್ಡಿಲ್ಲ ಎಲ್ಲೋ ಹಾಕೊಂಡಿದ್ದೆ ನಾನು ಇದನ್ನ. ಅಯ್ಯೋ ದೇವ್ರೆ, ಏನು ಮಾಡೋದು? ಚೇಂಜ್ ಗೈಸ್, ಎಡಿಟಲ್ಲಿ ಚೇಂಜ್ ಮಾಡ್ಕೋಬೇಡ ಚೇತನ.
ಚೇತು ಎಡಿಟ್ ಮಾಡ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡಿಬಿಡು ಅಂದರೆ ಕಲರ್ ಚೇಂಜ್ ಕಲರ್ ಮಾಡಿಬಿಡು. ಚೇಂಜ್ ಮಾಡ್ಬಿಡು ಆಯ್ತಾ ಬೇಜಾರು ಮಾಡ್ಕೊಂಬಿಟ್ರೆ ಹಾಂ ಅದೇ ಶುಗರ್ ತಗೊಳ್ಳಿ. ಹುಡ್ಕು ನೀನು ಚೆನ್ನಾಗಿ ಹುಡ್ಕಮ್ಮ. ಅದು ಅಮ್ಮ sugar. ಬೆಲ್ಲ ಇಲ್ಲ ನಮ್ಮಲ್ಲಿ, ಬೆಲ್ಲ ಇದೆಯಾ? ಖಾಲಿ ಆಗಿದೆ. ಇಲ್ಲಿ ಕೆಳಗಡೆ ಹಾಂ ತಗ ಬೆಲ್ಲ ತಗ. ಅಯ್ಯೋ ಚೇತನ ಎಷ್ಟು ಕಷ್ಟಪಡ್ತಿದ್ದಾಳೆ ಇರೋದಿಷ್ಟ ಇಟ್ಟು. ಎಷ್ಟು ಆಂಟಿ? 1 ಪ್ಯಾಕೆಟಾ 2 ಪ್ಯಾಕೆಟಾ? ಎಲ್ಲಿಗೆ ಹೋಗ್ತೀಯ ಅಂತ ಗೊತ್ತು. ಹನಿ ಚಿಪ್ಸು ಆಮೇಲೆ ಬಿಸ್ಕೆಟು ಕೇಕು ಇಲ್ಲಿಗೆ ಹೋಗು. ಹಪ್ಳ ತಗೊಬಂದು ಗೈಸ್. ಜಾಮೂನು ಯಾರು ಮಾಡ್ಕೊಡೋದು? ನಾನು ಮಾಡ್ಕೊಡಲ್ಲ ಚೇತನ, ಅಷ್ಟು ಒಳ್ಳೆಯವಳಲ್ಲ. ಚಾಲೆಂಜಾ? ಭೂಮಿ ಕಣ್ಕೇಲಿ ಮಾಡಿಸ್ಕೊತೀನಿ ಅಂತ ಚಾಲೆಂಜ್ ಕಟ್ಟಿದ್ದೀನಿ ಗೈಸ್. ಆಲ್ರೆಡಿ ನಮ್ಮಮ್ಮ ಇಷ್ಟೆಲ್ಲ ಶಾಪಿಂಗ್ ಮಾಡಾಯಿತು ಗೈಸ್. ಎಷ್ಟು ಕ್ವಿಕ್ ಇದ್ದಾರೆ ನೋಡಿ, ಅಂದರೆ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ನಾವು ಮುಂದೆ ಹಿಂಗೆ ಎಕ್ಸ್ಪೀರಿಯನ್ಸ್ ಪಟ 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 ಅಂತ ಇಲ್ಲಿದೆ ಇದು ಅದು ಇದು ಅಂತ ತೊಗೊಂಡು ಹೋಗ್ತಾರೆ. ವಾಟ್ಸು ಇದೇನೇ ಕಾಟನ್ ಕ್ಯಾಂಡಿ ಬಂದಿರಾ? ಇದೇನು ಹೊಸ್ತಾಗಿದೆ ನೋಡು. ಕಾಟನ್ ಕ್ಯಾಂಡಿ ಈ ಥರ ಎಲ್ಲ ಬರಂಗೋಯ್ತಾ? ನಾವು 5 ರೂಪಾಯಿ ಕೊಟ್ಟು ಜೆನ್ಸಿ ಕಣೆ. ತೆಗಿಬೇಡ ಕಣಡಿ, ತೆಗೆದ್ರೆ ನಾವೇ ತಗೊಬೇಕು. ಸೀಲ್ಡ್. ಹುಡುಗಿ ಏನು ಮಾಡ್ತಿದೆ ಗೊತ್ತಾ? ಜಂಪ್ಸ್ ತಿಂತಾ ಇದೆ. ತಿಂತಿದ್ಯಾ ತಾಂತಿದ್ಯಾ ಏನು ಮಾಡ್ತಿದ್ಯಾ? ಇಲ್ಲೇ ತಿನ್ಬೇಡ ಮರೈತಿ ನಾನು ಕೊಡ್ಸಲ್ಲ ಅಂತ ಹೇಳಿ ಆಯಿತಾ? ತಾಳೆ ಭೂಮಿ ನೀನು ಸಪ್ರೇಟಾಗಿ ಇಡ್ಕ, ನಿಮ್ಮ ಮನೇಲಿ ಎಣ್ಣೆ ಖಾಲಿ ಆಗಿದೆ. ಹೌದಾ ಗೈಸ್, ನಾವು ಸಪ್ರೇಟಾಗಿ ಇಟ್ಕೋಬೇಕಂತೆ. ನಂದು ನಮ್ಮಮ್ಮಂದು 2 ಮನೆ. ಅವ್ರ ಅಂದರೆ ಮನೇಲಿ ಎಣ್ಣೆ ಒಂದು ಖಾಲಿ ಹೋಮ್ಸ್ಟೇಗೆ ಒಂದು ನಮ್ಮ ಮನೆಗೆ ಅಂತ ಗೈಸ್, ತಪ್ಪು ತಿಳ್ಕೊಬೇಡಿ. ಎಷ್ಟಾಗಿರುತ್ತೆ ಬಿಲ್ಲು? ಒಂದು ನಿಮಿಷ ವೆಯ್ಟ್ ನಿಮಗೆ ಕೊಡ್ತೀನಿ. ಏನು ನಿನ್ನ ಮನೆ ಸಾಮಾನು ಕೊಡ್ತೀನಿ. ಇನ್ನೂ ಇದೆಯಾ? ಗೈಸ್ ಟೋಟಲ್ ಬಿಲ್ ಎಷ್ಟಾಯಿತು ಗೊತ್ತಾ? 2881 ಮತ್ತು 1440. ಸೊ ಎರಡೂ ಸೇರಿ 4000 ಆಗುತ್ತೆ ಗೈಸ್. ಕಾರ್ ಫುಲ್ ಲಗೇಜ್ ಆಗಿದೆ. ಇಲ್ಲಿ ಅವ್ರು ತೊಗೊಂಬರ್ಬೇಕು ಇವಾಗ, ಅದಕ್ಕೆ ಪ್ಲೇಸ್ ಮಾಡಿದ್ದೀವಿ. ನಾವಿನ್ನೂ ಲಗೇಜ್ ತೆಗ್ದಿಲ್ಲ. ಬೆಂಗಳೂರಿಂದ ಅವಾಗ ಬಂದಿದ್ದು, ಇನ್ನೂ ತೆಗ್ದಿಲ್ಲ ನಾವು. ನಮ್ಮದು ಶೂ, ಛತ್ರಿ, ಹೂವು, ಆಮೇಲೆ ಹ್ಯಾಟು, ಟ್ರೈಪೋಡ್ ಇಲ್ಲಿದೆ, ಆಮೇಲೆ ಇನ್ನೊಂದು ಬ್ಯಾಗು, ಜಾಕೆಟು, ಆಮೇಲೆ ಇಲ್ಲಿ ಇನ್ನೂ ಕಾರ್ ವಾಶು ಕೂಡ ಮಾಡಿಲ್ಲ. ಏನು ಚೆನ್ನಾಗಿ ಹಿಡ್ಕೈತೆ ಬಿಡು. ಕೊಡಿ ಅಮ್ಮ. ಥ್ಯಾಂಕ್ ಯು. ಪತ್ರಿಕೆ ಎಷ್ಟು? ಪಾಪ ಹುಡುಗ, ಚಿಕ್ಕ ಹುಡುಗ ಬಂದು ಕಾಯ್ತಾ ಇದೆ. ಹಸರೆಕಾಯಿ ಕ್ಯಾರೆಟ್ ಅಲ್ಲ ಅವನೇ ಆಗ್ತಿರ್ಲಿಲ್ಲ. ಆಟ ಆಡು ಕುತ್ಕೊಂಡು, ಯಾವಾಗ ನೋಡಿದ್ರು ಆಟ ಆಡ್ತಾಳೆ ಗೈಸ್ ಇವಳು. ಆಟ ಆಡೋದು ಅಂದರೆ ಸುಮ್ಮನೆ ಈ ಸ್ಟೇರಿಂಗ್ ನೋಡೋದು ಹಿಂಗೆ ಈ ಸಿಂಬಲ್, ಮಹೇಂದ್ರ ಸಿಂಬಲ್ಲು. ಕ್ಯಾರೆಟ್ ಗೈಸ್ ನಮ್ಮಮ್ಮ ಒಬ್ಬರೇ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇಂಡಿಪೆಂಡೆಂಟ್ ವುಮೆನ್ ಹಿಂಗಿರ್ತಾರೆ ಗೈಸ್. ನಮ್ಮಮ್ಮನೇ ನನಗೆ ಇನ್ಸ್ಪಿರೇಷನ್. ಅಮ್ಮ ಇನ್ನೂ ಒಂದು ಬುಟ್ಟಿ ಅಲ್ಲೇ ಬಿಟ್ಟಿದ್ಯಂತೆ. ಇನ್ನೂ ಒಂದು ಬುಟ್ಟಿ ನಿಮ್ದು ಹೋಮ್ ಸ್ಟೇ ಬರಬೇಕಾಗಿತ್ತು. ಅದೇ ಅದು ನಿಮ್ದು ಅಂತ ನೋಡ್ಕೊಬಾ ಹೋಗಿ. ನಂಗೆ ಗೊತ್ತಿಲ್ಲ. ಹಲೋ, ನಮ್ಮಮ್ಮ ಎಷ್ಟು ಬ್ಯುಸಿ ಅಂದರೆ ಗೈಸ್, ನಾನು ಅಷ್ಟು ಬ್ಯುಸಿ ಆಗಿರಲ್ಲ. ನಮ್ಮಮ್ಮಂಗೆ ಅಷ್ಟು ಕಾಲ್ಸ್ ಬರುತ್ತೆ ಗೊತ್ತಾ? ಅಲ್ಲ ತಪ್ಪು ತಿಳ್ಕೊಳಲ್ವ ಅವರು? ತಪ್ಪ್ಯಾಕೆ ತಿಳ್ಕೊಂತಾರೆ? ಕಾಲ್ಸ್ ಅಂತ ಅಂದರೆ ಕಸ್ಟಮರ್ಸ್ ಕಣಮ್ಮ. ಹೋಮ್ ಸ್ಟೇ ಮಾಡ್ತಿರೋ ಲೇಡಿ ನೀನು. ಇಲ್ಲ ತಿಳ್ಕೊಬೇಡಿ. ಅಯ್ಯೋ ನಮ್ಮಮ್ಮಂಗೆ ಒಟ್ಟು ಒಗ್ಲಕ್ಕೆ ಇಷ್ಟನೇ ಆಗಲ್ಲ. ಅವರಿಗೆ ಅವ್ರ ಪಾಡಿಗಿರಕ್ಕೆ ಬಿಡಬೇಕು, ಏನೂ ಹೇಳಬಾರ್ದು ಗೈಸ್. ಇವಾಗ ತಾನೇ ಮನೆಗೆ ಬಂದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೇಕಪ್ ರಿಮೂವ್ ಮಾಡಬೇಕು. ಸೊ ನೋಡಿದ್ರಲ್ಲ ಇವತ್ತು ಡೇ ಹೇಗಿತ್ತು ಅಂತ. ಆ್ಯಂಡ್ ಎಸ್, ನಿಮಗೆ ನಾಳೆ ಸಿಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಟೇಕ್ ಕೇರ್. ಬೈ. ಲವ್ ಯು ಆಲ್. ಶುಭರಾತ್ರಿ.